ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಮಟನ್ ಚಿಲ್ಲಿ. ಸೂಪರ್ ಮಟನ್ ಚಿಲ್ಲಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡೋದು. ನಾನು ಆ್ಯಕ್ಚುಲಿ ಇಷ್ಟವರೆಗೆ ಮಟನ್ ಡ್ರೈ ರೆಸಿಪಿ ಅಷ್ಟು ಮಾಡೋದಿಲ್ಲ, ಗ್ರೇವಿ ಹೆಚ್ಚಾಗಿ ಮಾಡೋದು. ಆದರೆ ಈ ಸಲ ನನಗೆ ಬೇಕಿತ್ತದು ಟ್ರೈ ಮಾಡಲಿಕ್ಕೆ, ಸೊ ನಾನು ಟ್ರೈ ಮಾಡಿದ್ದೇನೆ. ಒಳ್ಳೆ ಬರ್ತದೆ. ನೋಡಿ, ರೆಸಿಪಿಯನ್ನು ನೋಡಿ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಸ್ವಲ್ಪ ಅಟ್ಲೀಸ್ಟ್ ಟ್ರೈ ಮಾಡಿ ನೋಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ವಿಡಿಯೋನ ಎಂಡ್ ತನಕ ನೋಡಬೇಕು, ಯಾಕೆಂದರೆ ಅದರಲ್ಲಿ ಬೇರೆ ಬೇರೆ ಸ್ಟೆಪ್ಸ್ ಉಂಟು ಮಾಡಲಿಕ್ಕೆ. ಸೊ ಮಿಸ್ ಮಾಡದೆ ನೋಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇವತ್ತಿನ ರೆಸಿಪಿ ಮಟನ್ ಚಿಲ್ಲಿ. ಸೂಪರ್ ಆಗಿರುವ ಮಟನ್ ಚಿಲ್ಲಿ ರೆಸಿಪಿ ಹೇಗೆ ಮಾಡೋದು ನೋಡುವ. ಮೊದಲಿಗೆ ಮಟನ್ ಅನ್ನು ಮ್ಯಾರಿನೇಟ್ ಮಾಡ್ಲಿಕ್ಕೆ ಉಂಟು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಟರ್ಮರಿಕ್ ಅಂದ್ರೆ ಹಳದಿ ಪೌಡರ್, 1 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಚಮಚ ಚಿಲ್ಲಿ ಪೇಸ್ಟ್ ಅಂದ್ರೆ ಚಿಲ್ಲಿಯನ್ನು ಬಾಯ್ಲ್ ಮಾಡಿ ಪೇಸ್ಟ್ ಮಾಡೋದು. ಇದನ್ನು ಮ್ಯಾರಿನೇಟ್ ಮಾಡಿ ಇಡೀರಿ. ಈಗ ಕುಕ್ಕರ್ನಲ್ಲಿ 3 ಟೀ ಸ್ಪೂನ್ ಆಯಿಲ್ ಹಾಕಿ ಈ ಮಟನ್ ಅನ್ನು ಹಾಕಿ ಒಂದು 5 ನಿಮಿಷದನ್ನು ಫ್ರೈ ಮಾಡಿ. ನಂತರ ಸ್ವಲ್ಪ ನೀರು ಹಾಕಿ, ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕಿ ಕುಕ್ಕರ್ ಬಂದ್ ಮಾಡಿ ಒಂದು 5 ವಿಸಿಲ್ ಅಷ್ಟು ಇಡೀರಿ. ನಂತರ ಇದನ್ನು ಸ್ಟ್ರೈನ್ ಮಾಡಬೇಕು. ಆ ಸ್ಟ್ರೈನ್ ಮಾಡಿದ ನೀರನ್ನು ಬಿಸಾಡಬಾರ್ದು, ಅದು ಹಾಗೆ ಇರಲಿ. ಸೆಕೆಂಡ್ ಮ್ಯಾರಿನೇಷನ್ಗೆ 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರ್ಧ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೇಸ್ಟ್, ಮತ್ತೆ ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡರ್, ಕಾರ್ನ್ಫ್ಲವರ್ 3 ಅಥವಾ 4 ಟೀ ಸ್ಪೂನ್ ಕಾರ್ನ್ಫ್ಲವರ್, ಅದು ಕೋಟ್ ಆಗಬೇಕು ಅಷ್ಟು ಕಾರ್ನ್ಫ್ಲವರ್ ಹಾಕಿ ಮಿಕ್ಸ್ ಮಾಡಿ. ಇದನ್ನು ಡೀಪ್ ಫ್ರೈ ಮಾಡಬೇಕು, ಕ್ರಿಸ್ಪಿ ಆಗೋ ತನಕ ಡೀಪ್ ಫ್ರೈ ಮಾಡಿ. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಇದಕ್ಕೆ ಜಿಂಜರ್ ಗಾರ್ಲಿಕ್ ಮತ್ತೆ ಗ್ರೀನ್ ಚಿಲ್ಲೀಸ್ ನಿಮಗೆ ಖಾರ ಹೇಗೆ ಬೇಕು ಹಾಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆದ ನಂತರ ಇದಕ್ಕೆ 2 ಈರುಳ್ಳಿ ಮತ್ತೆ 2 ಕ್ಯಾಪ್ಸಿಕಮ್ ಅನ್ನು ಕ್ಯೂಬ್ ಆಗಿ ಕಟ್ ಮಾಡಿ ಹಾಕಿ ಸ್ವಲ್ಪ ಒಂದು 30 ಸೆಕೆಂಡ್ ಅಷ್ಟು ಫ್ರೈ ಮಾಡಿ. ಫ್ರೈ ಆದ ನಂತರ ನಾವು ಫ್ರೈ ಮಾಡಿಟ್ಟ ಮಟನ್ ಅನ್ನು ಹಾಕಬೇಕು. ಈಗ ಇದಕ್ಕೆ ನಾವು ಸ್ಟ್ರೈನ್ ಮಾಡಿಟ್ಟ ನೀರುಂಟಲ್ಲ ಅದನ್ನು ಹಾಕಿ, ಮತ್ತೆ ಇದಕ್ಕೆ 1 ಟೀ ಸ್ಪೂನ್ ಸೋಯಾ ಸಾಸ್, 1 ಟೀ ಸ್ಪೂನ್ ಚಿಲ್ಲಿ ಪೇಸ್ಟ್, ಮತ್ತೆ ಅರ್ಧ ಟೀ ಸ್ಪೂನ್ ವೆನಿಗರ್, 3 ಟೀ ಸ್ಪೂನ್ ಅಷ್ಟು ಟೊಮೆಟೊ ಕೆಚಪ್ ಹಾಕಿ ಮಿಕ್ಸ್ ಮಾಡಿ. ನಂತರ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕವರ್ ಮಾಡಿ ಒಂದು 3 ನಿಮಿಷ ಹಾಗೆ ಕುಕ್ ಮಾಡ್ಲಿಕ್ಕೆ ಇಡೀರಿ. ನಂತರ ಇದಕ್ಕೆ 2 ಟೀ ಸ್ಪೂನ್ ಕಾರ್ನ್ಫ್ಲವರ್ ಸ್ಲರಿಯನ್ನು ಹಾಕಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಹಾಗೆ ಇಟ್ಟು ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಅನ್ನು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ನಮ್ಮ ಮಟನ್ ಚಿಲ್ಲಿ ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿ ಬರ್ತದೆ ಇದು, ಒಮ್ಮೆ ಟ್ರೈ ಮಾಡಿ ನೀವು. ಮಟನ್ ಚಿಲ್ಲಿ ಸರ್ವ್ ಮಾಡಲಿಕ್ಕೆ ರೆಡಿ ಆಗಿದೆ. ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕಿ. ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬ ಖುಷಿ ಆಗ್ತದೆ ಈ ರೆಸಿಪಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.